ಮಂಡ್ಯ ರಣಕಣ ಗೌಡ್ತಿ ನಡೆ ಏನು ನಿರ್ಧಾರವೇನು ಸ್ವಾಭಿಮಾನದ ನೆಲದಲ್ಲೇ ನಿರ್ಧಾರ ಕೈಗೊಳ್ಳಲಿದ್ದಾರಾ ಸ್ವಾಭಿಮಾನಿ ಸುಮಲತಾ ಅವರ ನಡೆ ಇನ್ನೂ ನಿಗೂಢವಾಗಿದೆ ಇವತ್ತು ಅವರ ನಿರ್ಧಾರ ಏನು ಅನ್ನೋದು ಗೊತ್ತಾಗುತ್ತೆ ಸ್ವಾಭಿಮಾನದ ನೆಲದಲ್ಲೇ ನಿರ್ಧಾರ ಕೈಗೊಳ್ತಾರೆ ಸುಮಲತಾ ಅಂಬರೀಶ್ ಬೆಂಬಲಿಗರ ಸಭೆ ಚರ್ಚೆ ಬಳಿಕ ರಾಜಕೀಯ ನಿರ್ಧಾರ ಪ್ರಕಟಿಸುತ್ತಾರೆ ಮೈತ್ರಿ ಅಭ್ಯರ್ಥಿಗೆ ಬೆಂಬಲಿಸುತ್ತಾರಾ ಅಥವಾ ಸ್ವತಂತ್ರವಾಗಿ ಸ್ಪರ್ಧೆಗೆ ಇಳಿತಾರಾ ಪಕ್ಷೇತರವಾಗಿ ಸ್ಪರ್ಧಿಸಲು ಬೆಂಬಲಿಗರು ಈಗಾಗಲೇ ಒತ್ತಾಯವನ್ನ ಮಾಡ್ತಿದ್ದಾರೆ ಮಂಡ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಈಗಾಗಲೇ ಸಂಸದೆ ಸುಮಲತಾ ಅಂಬರೀಶ್ ಕೆಲವೇ ಹೊತ್ತಿನಲ್ಲಿ ಬೆಂಬಲಿಗರ ಜೊತೆ ಮೀಟಿಂಗ್ ಕೂಡ ನಡೆಸುತ್ತಾರೆ ಅಲ್ಲೇ ಅವರ ನಿರ್ಧಾರವನ್ನ ಕೂಡ ಪ್ರಕಟ ಮಾಡಲಿದ್ದಾರೆ ತೀವ್ರ ಕುತೂಹಲ ಕೆರಳಿಸಿದೆ ಸುಮಲತಾ ಅಂಬರೀಶ್ ಅವರ ಈ ನಡೆ ಈಗಾಗಲೇ ಮಂಡ್ಯಕ್ಕೆ ಆಗಮಿಸಿದ್ದಾರೆ ಮಂಡ್ಯದಲ್ಲೇ ತನ್ನ ನಿರ್ಧಾರವನ್ನ ಪ್ರಕಟಿಸ್ತೀನಿ ಅಂತ ಹೇಳಿದ್ರು ಇವತ್ತು ಆ ನಿರ್ಧಾರ ಪ್ರಕಟಿಸುವಂತಹ ದಿನ ಬಂದಿದೆ ತನ್ನ ಬೆಂಬಲಿಗರೊಂದಿಗೆ ಅವರು ಚರ್ಚೆಯನ್ನು ನಡೆಸ್ತಾರೆ ಇನ್ನೇನು ಕೆಲ ಹೊತ್ತಿನಲ್ಲೇ ಸಭೆ ಕೂಡ ಆರಂಭ ಆಗುತ್ತೆ ಆ ಸಭೆಯಲ್ಲೇ ತಮ್ಮ ನಿರ್ಧಾರ ಏನು ರಾಜಕೀಯವಾಗಿ ತಾವು ಏನು ಮಾಡಬೇಕು ಅನ್ನೋದನ್ನ ಈಗಾಗಲೇ ಬೆಂಬಲಿಗರೊಂದಿಗೆ ಚರ್ಚೆಯನ್ನ ಮಾಡಿರುವಂಥದ್ದು ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ ಯಾಕಂದ್ರೆ ನಾಳೆ ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆ ದಿನ ಆಗಿರೋದ್ರಿಂದ ಇವತ್ತೇ ತಮ್ಮ ರಾಜಕೀಯವಾಗಿ ತಮ್ಮ ನಡೆ ಏನು ಅನ್ನೋದನ್ನ ಪ್ರಕಟಿಸಲೇಬೇಕಾಗುತ್ತೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಕುಮಾರಸ್ವಾಮಿ ಅವರು ಮೊನ್ನೆ ಸುಮಲತಾ ಅಂಬರೀಶ್ ಅವರ ಮನೆಗೆ ಭೇಟಿ ಕೊಟ್ಟು ಮಾತುಕತೆಯನ್ನು ಕೂಡ ನಡೆಸಿ ಬಂದಿದ್ರು ಬೆಂಬಲವನ್ನ ಕೊಡಿ ಅಂತ ಕೇಳ್ಕೊಂಡಿದ್ರು ಆದ್ರೆ ಇನ್ನೂ ಕೂಡ ಅವರ ನಿರ್ಧಾರ ಏನು ಅನ್ನೋದನ್ನ ಪ್ರಕಟಿಸಿಲ್ಲ ತನ್ನ ನೆಲದಲ್ಲೇ ಅಂದ್ರೆ ಮಂಡ್ಯದಲ್ಲೇ ತನ್ನ ಜನಗಳ ಮಧ್ಯದಲ್ಲೇ ನಾನು ನನ್ನ ನಿರ್ಧಾರವನ್ನ ಹೇಳ್ತೀನಿ ಅಂತ ಹೇಳಿದ್ರು ಸುಮಲತಾ ಅಂಬರೀಶ್ ಇವತ್ತು ಹೇಳ್ತೀನಿ ಅಂತ ಹಾಗಾಗಿ ಇವತ್ತು ತಮ್ಮ ನಿರ್ಧಾರ ಏನು ಅನ್ನೋದು ಗೊತ್ತಾಗುತ್ತೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸಭೆ ಆರಂಭವಾಗುತ್ತೆ ಬಹಳ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ ಸುಮಲತಾ ಅಂಬರೀಶ್ ಅವರ ರಾಜಕೀಯವಾಗಿ ಅವರ ನಡೆ ಏನು ಅನ್ನೋದು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಕುಮಾರಣ್ಣ ಅವರಿಗೆ ಬೆಂಬಲವನ್ನ ನೀಡ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕು